ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ ಏನಾಗಿದೆ ಇವಾಗಿನ ಅತ್ಯಂತ ಇಂಪಾರ್ಟೆಂಟ್ ವಿಷಯ ಕರ್ನಾಟಕದಲ್ಲಿ ರಾಜಕೀಯದಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವ್ರದ್ದು ಏನು ಅಂತಂದರೆ ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ರೂಪಾಯಿ ಗುಳುಂ ಮಾಡಿಬಿಟ್ಟಿದ್ದಾರಂತೆ. ಅದು ಎಲೆಕ್ಷನ್ ಟೈಮಲ್ಲಿ ಸಾಗಾಟ ಮಾಡಿದ್ರಂತೆ. ಎಲೆಕ್ಷನ್ ಟೈಮಲ್ಲಿ ಕರ್ನಾಟಕದಲ್ಲಿ ಎಲೆಕ್ಷನ್ ಆಂಧ್ರ ಪ್ರದೇಶದಲ್ಲಿ ಎಲೆಕ್ಷನ್ಗೆ ದುಡ್ಡು ಗೆಲ್ಲಬೇಕು ಅಂದ್ಬಿಟ್ಟು ಕರ್ನಾಟಕದಿಂದ ದುಡ್ಡು ಕಳಿಸ್ಯಾರೆ. ಅದು ಯಾರಿಂದ ಕಳಿಸ್ಯಾರೆ? ಅಹಿಂದ ಅಂದರೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ದಲಿತರು, ಇವರೆಲ್ಲ ಅಮಾಯಕರು, ಅನಕ್ಷರಸ್ಥರು. ಮತ್ತೇನಾಗುತ್ತೆ, ಅಂಬೇಡ್ಕರ್ ಅಂತ ಹೇಳ್ಬಿಟ್ರೆ ಸಾಕು, ಯಾವ ಪಕ್ಷದವ್ರಿಗಾದ್ರೂ ಓಟ್ ಹಾಕ್ತಾರೆ. 75 ವರ್ಷಗಳು ನಡ್ಕೊಂಬಂದಿರೋದು. ಈ ಕಾಂಗ್ರೆಸ್ನವರು ಅಂಬೇಡ್ಕರ್ಗೆ ಮಾಡತಕ್ಕಂಥ ಮೋಸ ಇನ್ನೂ ಇವ್ರ ತಲೆಗೆ ಹೋಗಿಲ್ಲ. ಬನ್ನಿ ಒಂದೊಂದು ಹೇಳಬೇಕಾಗತ್ತೆ. ಏನು ಅಂತಂದರೆ ಅಂಬೇಡ್ಕರ್ ಹಿಂದೂ ಕೋಡ್ ಬಿಲ್ ಅಂದ್ಬಿಟ್ಟು ಇಂಟ್ರಡ್ಯೂಸ್ ಮಾಡ್ತಾರೆ. ಪ್ರೈವೇಟ್ ಬಿಲ್ ಅದು. ನಮ್ಮ ದೇಶ ಸ್ವತಂತ್ರ ಆಗಿ ಗಣರಾಜ್ಯ ಅಂತ ಘೋಷಣೆ ಆದಾಗ ಪಾರ್ಲಿಮೆಂಟಲ್ಲಿ ಅಮೆಂಡ್ಮೆಂಟ್ ಮಾಡ್ತಾರೆ ಇವರು. ಹಿಂದೂ ಕೋಡ್ ಬಿಲ್ ಅಂದ್ಬಿಡೋದ್ರೆ ಹೆಸರು. ಅದನ್ನು ಜವಾಹರ್ಲಾಲ್ ನೆಹರು ಸೋಲು ಹಾಗೆ ನೋಡ್ಕೊತಾರೆ. ಇದಾಗಿದೆ, ಸೋತು ಹೋಗುತ್ತೆ ಬಿಲ್ಲು. ಆ ಸೋತು ಹೋಯ್ತಲ್ಲ ಅಂದ್ಬಿಟ್ಟು ಏನು ಮಾಡ್ತಾರೆ, ಅಂಬೇಡ್ಕರ್ ಅವರು ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ಕೊಟ್ಟು ಎಲೆಕ್ಷನ್ ಬರುತ್ತೆ. ಬಾಂಬೆ ನಾರ್ತ್ ಅಂದ್ಬಿಟ್ಟು ನೋಡಿ, ಅಲ್ಲಿಂದ ಅಂಬೇಡ್ಕರ್ ಎಲೆಕ್ಷನ್ ನಿಲ್ಲಿಸ್ತಾರೆ. ಅಂಬೇಡ್ಕರ್ದ ಶಿಷ್ಯನೊಬ್ಬನ ನಿಲ್ಲಿಸ್ತಾರೆ. ಎಂಥರ ಕಾಜರೋಲ್ಕರ್ ಅಂದ್ಬಿಟ್ಟು ಆತ ನಿಲ್ಲಿಸ್ಬಿಟ್ಟು ಜವಾಹರ್ಲಾಲ್ ನೆಹರು ಅಂಬೇಡ್ಕರ್ ಸೋಲೋ ಹಾಗೆ ನೋಡ್ಕೋತಾರೆ, ಕಾಜರೋಲ್ಕರ್ ಗೆಲ್ಲೋ ಹಾಗೆ ನೋಡ್ಕೋತಾರೆ ಅಂಬೇಡ್ಕರ್ ಶಿಷ್ಯನ. ಈಗ ನಾವು ಯೋಚನೆ ಮಾಡಬೇಕಾಗತ್ತೆ, ಕಾಂಗ್ರೆಸ್ನವರು ನಿಜವಾಗ್ಲೂ ದಲಿತರ ಪ್ರೇಮಿಗಳ, ಹಿಂದುಳಿದ ವರ್ಗದವರು ಪ್ರೇಮಿಗಳ, ಹಿಂದುಳಿದ ವರ್ಗವನ್ನು ಉದ್ಧಾರ ಮಾಡ್ತಾರೆ. ಯಾವುದೇ ಒಂದು ದೇಶ, ಈಗ ನಮ್ಮ ಮಗ SLCನಲ್ಲಿ ಫೇಲ್ ಆಗ್ತಾನೆ, ಅವನು 40 ವರ್ಷ 50 ವರ್ಷ ಆದರೂ ಫೇಲ್ ಆಗ್ತಾನೆ ಅಂದರೆ 70 ವರ್ಷ ಜೀವಮಾನ ಪೂರ್ತಿ ಪಾಸ್ ಮಾಡೋಕ್ಕಾಗಲ್ಲ ಅಂತಂದರೆ ನಮ್ಮಲ್ಲಿ ಏನೋ ತಪ್ಪಿದೆ ಅಂತ ಅಂದ್ಬಿಟ್ಟು, ನಮ್ಮ ಸಂವಿಧಾನದಲ್ಲಿ ತಪ್ಪಿದೆ, ನಾವು ಆಡಳಿತ ನಡೆಸೋರಲ್ಲಿ ತಪ್ಪಿದೆ ಅಂತ ಅದನ್ನು ಬಿಟ್ಬಿಟ್ಟು ನಾವು ಏನೋ ಹುಚ್ಚು ಮುಂಡೆ ಮದುವೆಯಲ್ಲಿ ಉಂಡೋನೇ ಜನ ಅಂತ ಅಲ್ಲಿ ನೋಡು ಇಲ್ಲಿ ನೋಡು ಅಂತ ಹೇಳ್ಬಿಟ್ಟು 75 ವರ್ಷ ರೂಲ್ ಮಾಡಿಬಿಟ್ವಿ. ಇದಲ್ಲ ರೀ ರಾಜಕೀಯ. ಏನು ಅಂತ ಅಂಬೇಡ್ಕರ್ನ ಸೋಲಿಸ್ತಾರೆ. ಅಂಬೇಡ್ಕರ್ ಸಮಾಧಿ ಮಾಡೋದಕ್ಕೆ ಡೆಲ್ಲಿನಲ್ಲಿ ಜಾಗ ಕೊಡೋದಿಲ್ಲ. ನೆಕ್ಸ್ಟು ಏನು ಮಾಡ್ತಾರೆ, ಅಂಬೇಡ್ಕರ್ ಬೇಕಾದಷ್ಟು ವಿದ್ಯಾಸಂಸ್ಥೆಗಳನ್ನ ಮಾಡಿರ್ತಾರೆ, ಯಾವುದಕ್ಕೂ ಅನುದಾನಗಳನ್ನ ಕೊಡೋದಿಲ್ಲ. ಹೀಗೆ ದಲಿತ ವಿರೋಧಿ ನೀತಿಗಳು ಮಾಡ್ತಾ ಕೇವಲ ವೋಟ್ ಬ್ಯಾಂಕ್ಗಾಗಿ ಇವ್ರನ್ನ ಯಾಮಾರಿಸ್ಕೊಂಡು 75 ವರ್ಷದಲ್ಲಿ 67 ವರ್ಷ ರೂಲ್ ಮಾಡಿಬಿಟ್ರು. ಜವಾಹರ್ಲಾಲ್ ನೆಹರು 47ರಿಂದ ಹಿಡಿದು 64ವರೆಗೂ ಹೆಚ್ಚು ಕಡಿಮೆ 18 ವರ್ಷ ರೂಲ್ ಮಾಡಿದ್ರು. ಅದಾದ ನಂತರ ಇಂದಿರಾ ಗಾಂಧಿ ಸುಮಾರು 20 ವರ್ಷ ರೂಲ್ ಮಾಡಿದ್ರು. ಅದಾದ ನಂತರ ರಾಜೀವ್ ಗಾಂಧಿ ಅವರು ಸುಮಾರು 20 ವರ್ಷ ರೂಲ್ ಮಾಡಿದ್ರು. ಅದಾದ ನಂತರ ನೋಡಿ ಮನಮೋಹನ್ ಸಿಂಗ್ ಅವರ 4-5 ವರ್ಷ. ಹೀಗೆ 3 ಜನನ 20 ವರ್ಷ ಮಾಡಿದ್ಮೇಲೆ ಈ ಮನಮೋಹನ್ ಸಿಂಗ್ ಏನಾಯಿತು, ಸುಮಾರು 65-70 ವರ್ಷಗಳ ಕಾಲ ಕಾಂಗ್ರೆಸ್ನವರು ಅಮಾಯಕರು, ಅನಕ್ಷರಸ್ಥರಾಗಿರ್ತಕ್ಕಂಥ ಹಿಂದೂಗಳನ್ನ, ಅದರಲ್ಲೂ ದಲಿತರನ್ನ ವೋಟ್ ಬ್ಯಾಂಕಾಗಿ ಉಪಯೋಗಿಸ್ಕೊಂಡು ಮಾಡಿಬಿಟ್ರು. ಈ ಥರ ಮಾಡಿಕೊಂಡಾಗ ಏನಾಗುತ್ತೆ, ನಮ್ಮ ಪ್ರಜಾಪ್ರಭುತ್ವ ನಿಜವಾಗ್ಲೂ ಬಲಗೊಂಡಿದೆಯಾ? ನಮ್ಮ ಮನೆಯಲ್ಲಿ ಯಾವ್ದಾದ್ರು ಹುಡುಗ SLC ಫೇಲ್ ಆದ ಅಂದರೆ ನೆಕ್ಸ್ಟ್ 1 ಟರ್ಮಲ್ಲಿ ಆತ ಪಾಸಾಗಂಗೆ ನೋಡ್ಕೊತೀವಿ. ಅಪ್ಪ ಅಮ್ಮ ನಿದ್ದೆ ಮಾಡೋದಿಲ್ಲ. ರಾಜಕೀಯ ವ್ಯಕ್ತಿಗಳಿಗೆ ನೋಡಿ ಓತು ನೋಡಬೇಕು ನಾವು. ಏನು ಅಂತಂದರೆ ಪ್ರಮಾಣ ವಚನ ತಗೊಂಡಾಗ ನಾವು ಸಾಧನೆ ಮಾಡ್ತೀವಿ, ನಾವು ದೇಶನ ಉದ್ಧಾರ ಮಾಡ್ತೀವಿ, ಎಲ್ಲರನ್ನೂ ಪ್ರೀತಿಯಿಂದ ನೋಡ್ತೀವಿ ಅಂತ ಹೇಳ್ತೀವಿ. ಆದರೆ ಇದೇನ ನೋಡ್ತಕ್ಕಂತಾರೆ, ಒಬ್ಬ ಹುಡುಗ SLCನಲ್ಲಿ ಫೇಲ್ ಆಗಿದ್ದಾನೆ ಅಂತಂದರೆ 60 ವರ್ಷ ಆದರೂ ಪಾಸ್ ಮಾಡ್ತಕ್ಕಂಥ ಪ್ರಕ್ರಿಯೆಗಳನ್ನ ಮಾಡಲಿಲ್ಲ. ನೀವು ವೋಟ್ ಬ್ಯಾಂಕಾಗಿ ಉಪಯೋಗಿಸ್ಕೊಂಡ್ರಿ, ಬದುಕಕ್ಕೂ ಬಿಡಲಿಲ್ಲ, ಸಾಯೋಕ್ಕೂ ಬಿಡಲಿಲ್ಲ. ಆ ಥರ ಇಟ್ಕೊಂಡು ನಮ್ಮದು ಒಂದು ಡೆಮಾಕ್ರಸಿ ಅಂತ ಹೇಳ್ಕೊಂಡು ಬಂದ್ರಿ. ಇದು ತಪ್ಪಲ್ವಾ? ಈ ಥರ ಮಾಡಿದ್ರೆ ದೇಶ ಎಲ್ಲಿಗೆ ಹೋಗುತ್ತೆ ಅನ್ನೋ ಯೋಚನೆ ಇಟ್ಕೊಂಡು ಇದು ಮಾಡಬೇಕು. ಮಾಡ್ತಾ ಹೋದಾಗ ಏನಾಗುತ್ತೆ, ಡೆಮಾಕ್ರಸಿ ಅಂದರೆ ಏನು ಅನ್ನೋದ್ರ ಬಗ್ಗೆ ಮಾತಾಡಬೇಕಾಗತ್ತೆ. ಡೆಮಾಕ್ರಸಿ ಅಂದರೆ ನೋಡಿ, ಡೆಮಾಕ್ರಸಿನಲ್ಲಿ 4th ಪಿಲ್ಲರ್, 4 ಪಿಲ್ಲರ್ಗಳಿವೆ ಅಂತೆ. ಒಂದು ಬಿಲ್ಡಿಂಗಿಗೆ ಹೇಗೆ 4 ಪಿಲ್ಲರ್ ಇದ್ದರೆ ಬಿಲ್ಡಿಂಗ್ ಕಟ್ಟೋಕ್ಕೆ ಸಾಧ್ಯ, ಹಾಗೆ ಡೆಮಾಕ್ರಸಿಯಲ್ಲಿ ಮೊದಲನೇ ಪಿಲ್ಲರ್ ಬಂದು ರಾಜಕಾರಣ, ಪೊಲಿಟಿಕಲ್, ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, MP ಗಳಿರ್ಬೋದು, MLAಗಳು, ಇವ್ರನ್ನ ಫಸ್ಟ್ ಪಿಲ್ಲರ್ ಅಂತ ಕರಿತೀವಿ. 2ನೇ ಪಿಲ್ಲರ್ ಏನು, ಇವರು ಬರೇ ನೀತಿಯನ್ನು ನಿರ್ಧಾರ ಮಾಡ್ತಕ್ಕಂಥ ರಾಜಕಾರಣಿಗಳು. ಅವರೇನು ಮಾಡ್ತಾರೆ, ಕಾರ್ಯಗತ ಮಾಡಿಸೋದಕ್ಕೊಂದು ಸಿಸ್ಟಮ್ ಇರಬೇಕು. ಹಾಗೇನು ಮಾಡ್ತಾರೆ, DC ಇರ್ಬೋದು, ತಹಶೀಲ್ದಾರ್ ಇರ್ಬೋದು, ಕ್ಲರ್ಕ್ಗಳಿರ್ಬೋದು, 1st ಡಿವಿಷನ್ ಕ್ಲರ್ಕು, 2nd ಡಿವಿಷನ್ ಕ್ಲರ್ಕು, ಕಮಿಷನರ್ಗಳು, ಬೇಕಾದಷ್ಟು ಇರ್ತಾರೆ. ಇವ್ರನ್ನೆಲ್ಲ ಏನು ಮಾಡ್ತೀವಿ, ಎಕ್ಸಿಕ್ಯೂಟಿವ್ ಬಾಡಿ ಅಂತ ಕರಿತೀವಿ. ಇವ್ರನ್ನ 2nd ಪಿಲ್ಲರ್ ಅಂತ ಕರಿತೀವಿ.
ಮೂರನೇ ಪಿಲ್ಲರ್ ಯಾವುದು ಅಂತ ನೋಡಬೇಕು. ಈ ಫಸ್ಟ್ ಪಿಲ್ಲರು ಮತ್ತು ಸೆಕೆಂಡ್ ಪಿಲ್ಲರ್ಲಿ ಕೆಲಸ ಮಾಡಬೇಕಾದ್ರೆ ಅನೇಕ ದೋಷಗಳಿರ್ಬೋದು, ತಪ್ಪುಗಳಾಗ್ಬೋದು, ಅನ್ಯಾಯಗಳಾಗ್ಬೋದು. ಸರಿಪಡಿಸೋದಕ್ಕನ್ನೋ ಒಂದು ವ್ಯವಸ್ಥೆ ಇರಬೇಕು ಪ್ರಜಾಪ್ರಭುತ್ವದಲ್ಲಿ. ಅಂತೇನು ಜುಡಿಷಿಯಲ್ ಅಂತ ಮಾಡಿದ್ವಿ. ಆ ಜುಡಿಷಿಯಲ್ ನೋಡಿ, ತಾಲೂಕು ಕೋರ್ಟ್ ಇರ್ಬೋದು, ಮುನ್ಸಿಪಲ್ ಕೋರ್ಟ್ ಇರ್ಬೋದು, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇರ್ಬೋದು, ಡಿಸ್ಟ್ರಿಕ್ಟ್ ಕೋರ್ಟ್ಗಳಿರ್ಬೋದು, ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು. ಕೋರ್ಟ್ಗಳನ್ನ ಮಾಡಿ ಅಲ್ಲಿಗೆ ಜನಗಳು ತಪ್ಪಾದವರು ಕೇಸನ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ವ್ಯವಸ್ಥೆ ಇದೆ. ಜುಡಿಷಿಯರಿನ ಮೂರನೇ ಪಿಲ್ಲರ್ ಅಂತ ಕರೆದ್ವಿ. ಬನ್ನಿ, ನಾಲ್ಕನೇ ಪಿಲ್ಲರು ಇದೆ. 3 ಪಿಲ್ಲರ್ ಮೇಲೆ ಬಿಲ್ಡಿಂಗ್ ಸ್ಟ್ರಾಂಗ್ ಆಗೋದಿಲ್ಲ. 4ನೇ ಪಿಲ್ಲರ್ ಇದೆ. 4ನೇ ಪಿಲ್ಲರ್ ಏನು ಅಂತಂದರೆ ನೋಡಿ, ಮೀಡಿಯಾ ಅಂತೀವಿ, ಜರ್ನಲಿಸಮ್ ಅಂತೀವಿ, ಪತ್ರಿಕೋದ್ಯಮ ಅಂತ. ಪತ್ರಿಕೋದ್ಯಮ ಈಗಿನ ಇದರಲ್ಲಿ 2 ಆಗಿದೆ. ಪತ್ರಿಕೋದ್ಯಮ, ಟಿ ವಿ ಪತ್ರಿಕೋದ್ಯಮ ಮತ್ತು ಪ್ರಿಂಟ್ ಮೀಡಿಯಾ ಅಂತ. ಪ್ರಿಂಟ್ ಮೀಡಿಯಾ ಅಂದರೆ ಸಾಪ್ತಾಹಿಕ ಇರ್ಬೋದು, ಫೋರ್ಟ್ ನೈಟ್ಲಿ ಇರ್ಬೋದು, ಮಾಸಿಕ ಇರ್ಬೋದು, ಡೈಲಿ ಇರ್ಬೋದು. ಎಲ್ಲ ದೇಶದ ಅನೇಕ ಭಾಷೆಗಳಿದೆ. ಇಂಡಿಯಾ ದೇಶದಲ್ಲಿ ಸುಮಾರು ಭಾಷೆಗಳಿವೆ. ಎಲ್ಲ ಭಾಷೆಗಳನ್ನಲ್ಲೂ ಪತ್ರಿಕೆಗಳು ಹೊರಡುತ್ತೆ. ಪತ್ರಿಕೆಗಳು 4, 5 ವಿಭಾಗದಲ್ಲಿ ಹೊರಡುತ್ತೆ. ಪ್ರೆಸ್ ಮೀಡಿಯಾ, ಜರ್ನಲಿಸಮ್ ದೊಡ್ಡ ಉದ್ಯೋಗದ ಇದಾಗಿ ಬೆಳೀತಾ ಇದೆ. ಅದು ಉದ್ಯೋಗ ನೀಡ್ತಕ್ಕಂಥ ಒಂದು ಅಂಗವಾಗಿ ಬೆಳೀತಾ ಇದೆ. ಇದನ್ನು 4th ಪಿಲ್ಲರ್ ಅಂತ ಕರೆದು. ಇಷ್ಟು 4th ಪಿಲ್ಲರ್ಗಳಿದ್ದು ನಾವೇನು ಮಾಡಿದ್ವಿ, ಇದು ಡೆಮಾಕ್ರಸಿನ ಬನಾನ ಮಾಡಿಬಿಟ್ವಿ. ಏನು ಅಂದರೆ ಎಲ್ಲರೂ ಗೌರ್ಮೆಂಟ್ ಹೇಳಿದ್ದನ್ನೇ ಕೇಳಬೇಕು. ಎಮರ್ಜೆನ್ಸಿ ನೋಡಬಹುದು ನಾವು. ಎಮರ್ಜೆನ್ಸಿಲಿ ಏನಾಯಿತು, ಗೌರ್ಮೆಂಟ್ ಇಂದಿರಾ ಗಾಂಧಿ, ಅಲಹಾಬಾದ್ ಹೈಕೋರ್ಟು ಇಂದಿರಾ ಗಾಂಧಿನ ನೀನು ಗೆದ್ದಿರೋದೇ ಮೋಸದಿಂದ ಅಮ್ಮ, ನೀನು ತಪ್ಪು ಅಂತ ಹೇಳ್ದು. ಆಯಮ್ಮ ಏನು ಮಾಡಿದ್ಲು, ಪ್ರಾಮಾಣಿಕರಾಗಿದ್ದರೆ, ದೇಶಭಕ್ತರಾಗಿದ್ದರೆ, ಕಾನೂನಿಗೆ ಮರ್ಯಾದೆ ಕೊಡೋರಾಗಿದ್ದರೆ, ಸಂವಿಧಾನಕ್ಕೆ ಮರ್ಯಾದೆ ಕೊಡೋರಾಗಿದ್ದರೆ ರಾಜೀನಾಮೆ ಕೊಡಬೇಕಿತ್ತು. ಆಯಮ್ಮ ಏನು ಮಾಡಿದ್ಲು, ದೇಶಕ್ಕೆ ಎಮರ್ಜೆನ್ಸಿ ಹೇರ್ಬಿಟ್ಲು, ಆಪತ್ಕಾಲ ಸ್ಥಿತಿನ ಹೇರ್ಬಿಟ್ಟು ಎಲ್ಲರನ್ನೂ ಜೈಲಿಗೆ ಹಾಕಿಬಿಟ್ಲು. ಏನಾಯಿತು, ಪ್ರೆಸ್ ಮೀಡಿಯಾ ಇತ್ತವಾಗ ಅವರೇನು ಮಾಡಿದ್ರು, ಎಡಿಟೋರಿಯಲ್ ಅಂತ ಬರುತ್ತೆ, ಆ ಕಾಲಮ್ನೆಲ್ಲ ಖಾಲಿ ಬಿಟ್ಬಿಟ್ರು. ಇಂಥ ಇದನ್ನು ನೋಡಿದ್ದೀವಿ ನಾವು. ಹೀಗೆಲ್ಲ ನೋಡಿ ನಾವು ಡೆಮಾಕ್ರಸಿನ ಸ್ಟ್ರಾಂಗ್ ಮಾಡಬೇಕು ಅಂತ ಹೋದರೆ ಸಾಧ್ಯನಾ? ಇದಕ್ಕೆ ಪೂರಕವಾಗಿ ಏನು ಕೆಲಸ ಮಾಡ್ತೀವಿ ನೋಡಬೇಕು. ನೋಡಿ, ಡೆಮಾಕ್ರಸಿನಲ್ಲಿ ಪೂರಕವಾಗಿ ಕೆಲಸ ಮಾಡ್ತಿದ್ದೀವಿ ಅಂತಂದರೆ ಪ್ರಮಾಣ ವಚನ ತಗೋಬೇಕಾದ್ರೆ ಭಾಳ ಸ್ಟ್ರಿಕ್ಟಾಗಿ ಮಾಡಿದ್ದಾರೆ. ನಾವು ಪ್ರೀತಿ ತೋರಿಸೋದಿಲ್ಲ, ಮತ್ತು ದ್ವೇಷ ಮಾಡೋದಿಲ್ಲ, ಏನೇ ಮಾಡಿದ್ರು ಜೀರ್ಣಿಸ್ಕೊಳ್ತಕ್ಕಂಥ ಶಕ್ತಿ ನಮಗಿದೆ ಅನ್ನೋದನ್ನೆಲ್ಲ ಹೇಳಿ ಇಂಡೈರೆಕ್ಟ್ ಹೇಳ್ತೀವಿ ಪ್ರಮಾಣ ವಚನ ತಗೋಬೇಕಾದ್ರೆ. ಆದರೆ ನಿನ್ನೆ ದಿವಸ ಸಿದ್ದರಾಮಯ್ಯನವರು, ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ಪ್ರಮಾಣ ವಚನ ತಗೊಂಡಿರ್ತಕ್ಕಂಥವ್ರು, ಸಂವಿಧಾನವನ್ನು ಎತ್ತಿ ಹಿಡಿಬೇಕಂಥವ್ರು, ಪ್ರಜಾಪ್ರಭುತ್ವ ರಕ್ಷಣೆ ಮಾಡಬೇಕಾದಂಥವ್ರು, ಏನು ಸ್ಲೋಗನ್ ಕೊಟ್ಟು ಮಾಡಿರೋದವರು ಜನಾಂದೋಲನ ಮಾಡಿದ್ದಾರೆ. ನಿನ್ನೆ ಮೈಸೂರಲ್ಲಿ ಏನಂತ ಮಾಡಿದ್ದಾರೆ, ಪ್ರಜಾಪ್ರಭುತ್ವದ ಉಳಿವಿಗಾಗಿ, ಸಂವಿಧಾನದ ರಕ್ಷಣೆಗಾಗಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ರಕ್ಷಣೆಗಾಗಿ ನಾವು ಹೋರಾಟ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಅವ್ರು ಮಾತಾಡಿರ್ತಕ್ಕಂಥ ಇದು ನೋಡಿದ್ರೆ, ಒಂದು ಸ್ಯಾಂಪಲ್ ನೋಡಿದ್ರೆ ಎಷ್ಟು ದ್ವೇಷ ತುಂಬಿದೆ, ಎಷ್ಟು ಪ್ರತೀಕಾರ ತುಂಬಿದೆ, ಎಷ್ಟು ರಿವೆಂಜ್ ಇದೆ ಅನ್ನೋದು ಗೊತ್ತಾಗುತ್ತೆ. ಇದೆಲ್ಲ ಇಟ್ಕೊಂಡು ಮಾಡಿದಾಗ ಏನೋ ಹಿಂಬಾಲಕರು ಮುಂಬಾಲಕರು ಚಪ್ಪಾಳೆ ತಟ್ಟಿಸ್ಕೊಂಡು ಜೈ ಅನ್ನಿಸ್ಕೋಬೋದು. ಅದು ನಿಜವಾಗ್ಲೂ ಇವರು ಮುಖ್ಯಮಂತ್ರಿ ಆಗಿರೋದಕ್ಕೆ ಲಾಯಕ್ಕ, ಇಂಥ ಮುಖ್ಯಮಂತ್ರಿ ನಮ್ಗೆ ಬೇಕಾ ಅನ್ನೋ ಸಂಶಯ ಎಲ್ಲರಲ್ಲೂ ಮೂಡುತ್ತೆ. ಯಾಕೆ ಅಂತಂದರೆ, ಮುಖ್ಯಮಂತ್ರಿಯಾಗಿದ್ದವನಾಗಲಿ, ಪ್ರಧಾನಮಂತ್ರಿನೇ ಪ್ರಧಾನ ಸೇವಕ ಅಂತ ಹೇಳ್ತಾರೆ. ಇನ್ನು ಇವ್ರದ್ದೆಲ್ಲ ಲೆಕ್ಕ ಇಲ್ಲ ಬಿಡಿ. ಇಂಥವರು ಏನೇ ಬೈದಿರುವ ಜೀರ್ಣಿಸ್ಕೊಳ್ತಕ್ಕಂಥ ಶಕ್ತಿ ಇರಬೇಕು. ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಬೈತಾರೆ, ಆ ಬೈದನಗಳನ್ನ ಜೀರ್ಣಿಸ್ತಕ್ಕಂಥ ಶಕ್ತಿ ಇರಬೇಕು. ಮತ್ತು ಅವ್ರನ್ನೂ ಸಹ ಪ್ರೀತಿಯಿಂದ ಕಾಣ್ತಕ್ಕಂಥ ಸ್ವಭಾವ ಇರಬೇಕು. ಇದಕ್ಕೆಲ್ಲದಕ್ಕೂ ವಿಪರೀತವಾಗಿ, ವ್ಯತಿರಿಕ್ತವಾಗಿ ಎಲ್ಲರನ್ನೂ ಬೈಕೋತ ನಿನ್ನೆ ಭಾಷಣ ಮಾಡೋದು ನೋಡಿದ್ರೆ ನಿಜವಾಗಲೂ ವಿನ್ಸ್ಟನ್ ಚರ್ಚಿಲ್ ಹೇಳಿದ್ದೀನಿ ನಕ್ಕ ಬರುತ್ತೆ, ರೋಗ್ಸ್ ಆ್ಯಂಡ್ ರಾಸ್ಕಲ್ಸ್ ಸ್ಟಾರ್ಟ್ ರೂಲಿಂಗ್ ದ ಕಂಟ್ರಿ. ಸ್ವಾತಂತ್ರ್ಯ ಕೊಡೋದು ಬೇಡ ಅಂತ ಹೇಳ್ತಾನಂತ. ಆಗ ಬ್ರಿಟನ್ನಿನ ಪ್ರಧಾನಮಂತ್ರಿ ಆಗಿರ್ತಾನೆ, ಆಗ್ತಾನೆ ದ್ವಿತೀಯ ಮಹಾಯುದ್ಧ ಕೊನೆ ಆಗಿರುತ್ತೆ. ಇಂಗ್ಲೆಂಡು ಸಣ್ಣ ದೇಶ ಆದರೂ ವರ್ಲ್ಡ್ ಲೀಡರಾಗಿ ಹೊರಹೊಮ್ಮಿರ್ತಾರೆ. ಏನಾಗುತ್ತೆ, ಅವ್ರಿಗೊಂದು ದೊಡ್ಡ ಒಂದು ಸಮಸ್ಯೆ ಎದುರಾಗ್ಬಿಟ್ಟಿರುತ್ತೆ. 33 ಕೋಟಿ ಜನ ಇರ್ತೀವಿ ನಾವು. 33 ಕೋಟಿ ಜನಕ್ಕೆ ಊಟ ಹಾಕೋದೇ ಪ್ರಾಬ್ಲಮ್ ಆಗಿರುತ್ತೆ. ಹಾಗಾಗಿ ಏನಾಗುತ್ತೆ, ಆಟ್ಲಿ ಇನ್ನೊರು ನೆಕ್ಸ್ಟ್ ಪ್ರಧಾನಮಂತ್ರಿ ಆಗಿಬಿಡ್ತಾರೆ. ಅವ್ರ ಕಾಲದಲ್ಲಿ ನಮ್ಗೆ ಸ್ವಾತಂತ್ರ್ಯ ಸಿಗುತ್ತೆ. ಇದೆಲ್ಲ ನಾವು ದೌರ್ಭಾಗ್ಯ ಅಲ್ವಾ? ಏನು ನಾವು ಸ್ವಾತಂತ್ರ್ಯಕ್ಕೋಸ್ಕರ ಹೊಡೆದಾಡ್ತೀವಿ ಅಂತ ಹೇಳ್ತೀವಿ. ಸ್ವಾತಂತ್ರ್ಯಕ್ಕೋಸ್ಕರ ಹೊಡೆದಾಡಿದವರು ಸಾವರ್ಕರ್, ಅವ್ರನ್ನ ಮೂಲೆಗೆ ತಳ್ಳಿಬಿಟ್ಟಿದ್ದೀವಿ. BJP ಅಂತ ಅಂದ್ಬಿಟ್ಟು ಚಂದ್ರಶೇಖರ್ ಆಜಾದ್ ಮೂಲೆಗೆ ತಳ್ಳಿಬಿಟ್ಟಿದ್ದೀವಿ. ಭಗತ್ ಸಿಂಗ್ ಮೂಲೆಗೆ ತಳ್ಳಿಬಿಟ್ಟಿದ್ದೀವಿ. ರಾಜ್ಗುರು ಮೂಲೆಗೆ ತಳ್ಳಿಬಿಡ್ತೀವಿ. ಮಂಗಲ್ ಪಾಂಡ್ಯ ಮೂಲೆಗೆ ತಳ್ಳಿಬಿಟ್ಟಿದ್ದೀವಿ. ಹಿಂಗೆ ನಿಜವಾಗಿ ಯಾರು ಸತ್ರು ಅವ್ರನ್ನೆಲ್ಲ ಮೂಲೆಗೆ ತಳ್ಳಿಬಿಟ್ಟಿದ್ದೀವಿ. ಸ್ವಾತಂತ್ರ್ಯಕ್ಕೋಸ್ಕರ ಹೊಡೆದಾಡಿದವರು ಜವಾಹರ್ಲಾಲ್ ನೆಹರು,
ಇಂದಿರಾ ಗಾಂಧಿ ಈ ಥರ ಬರ್ತಾ ಇದೆ. ಇದು ನಮ್ಮ ದೌರ್ಭಾಗ್ಯ. ನಮ್ಮ ಹಿಸ್ಟ್ರಿನ ಡಿಸ್ಟಾರ್ಟ್ ಮಾಡಿದ್ದಾರೆ. ಹಿಸ್ಟ್ರಿನ ಪುನರ್ರಚನೆ ಮಾಡಬೇಕು. ಮಕ್ಕಳಿಗೆ ಹೊಸದಾಗಿ ಹಿಸ್ಟ್ರಿನ ಹೇಳ್ಕೊಡ್ಬೇಕಾದಂಥ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ ಅಂತೇಳಿ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.